ಇತ್ತೀಚೆಗೆ ರಾಜ್ಯದ ಹಲವು ಗ್ರಾಮಗಳಲ್ಲಿ ಯಾರಾದರೂ ಸತ್ರೆ ಅವರ ಅಂತ್ಯ ಸಂಸ್ಕಾರ ಮಾಡೋದೇ ಕಷ್ಟ. ಧಾರವಾಡದಲ್ಲೂ ಇದೇ ರೀತಿ ರುದ್ರಭೂಮಿ ಜಾಗಕ್ಕೆ ರಗಳೆಯಾಗ್ತಾ ಇದೆ. ಯಾವುದು ಆ ರುದ್ರಭೂಮಿ? ಏನಿದು ವಿವಾದ ಅಂತೀರಾ? ಈ ಸ್ಟೋರಿ ನೋಡಿ. ಇದೇ ನೋಡಿ, ಧಾರವಾಡದ ಕಮಲಾಪುರ ಬಡಾವಣೆ ಬಳಿ ಇರೋ ರುದ್ರಭೂಮಿ. 78/2 ಸರ್ವೆ ನಂಬರ್ನ ಈ ಭೂಮಿ 4 ಎಕರೆ 15 ಗುಂಟೆ ಇದೆ. ಇದೇ ಜಮೀನಿನಲ್ಲಿ ಕಳೆದ ನೂರಾರು ವರ್ಷಗಳಿಂದ ಕಮಲಾಪುರ, ಮಾಳಾಪುರ, ನಾರಾಯಣಪುರ, ಪತ್ರೇಶ್ವರ ನಗರ ಮತ್ತು ಮರಾಠ ಗಲ್ಲಿ ಜನ ಮೃತರ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದಾರೆ. ಈ ಜಮೀನು ಇದೀಗ ಮಲ್ಲಿಕಾರ್ಜುನ್ ಹಿರೇಮಠ್ ಅನ್ನೋರ ಹೆಸರಿನಲ್ಲಿದೆ. ಆದರೆ ಇದೀಗ ಈ ಜಮೀನನ್ನ ಮಲ್ಲಿಕಾರ್ಜುನ್ ಮಾರಾಟ ಮಾಡಲು ಮುಂದಾಗಿರೋದಕ್ಕೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಹಿರಿಯರವ್ರ ಕಾಲು ಮುಗಿದ್ರು, ಅಪ್ಪಾರ ನೀವು ದೊಡ್ಡವರು, ನೀವು ಕೊಡಬೇಕೈತಿ ಮತ್ತು ಹಿರಿಯರ ಕಾಲಿಂದ ಮಾಡ್ಕೊಂತ ಬಂದಿದ್ದು ಈ ಭೂಮಿ ರೈತರ ಭೂಮಿವು ನಿಮ್ಮವು ಅಲ್ಲ ಅನ್ನುವಂಥ ವಿಚಾರದಾಗ ಸಹಿತ ನಾವು ಮಾತಾಡಿದ್ವಿ. ನಾ ಕೊಡೋಕ್ಕಾಗೋಲ್ಲ ಅಂತಂದ್ರು. ಕೊಡೋಕ್ಕಾಗೋಲ್ಲ ಅಂತ ಕಡಖಂಡಿತವಾದ ಅಂದಾಗ ನಮ್ಮೆಲ್ಲ ಜನರು, ಸಮಾಜದ ಜನರು, ಎಲ್ಲ ಸಮಾಜದವರು ಕುಡ್ಕೊಂಡು ನಿನ್ನೆ ಹೋಗಿ ಮಶಾನಗಟ್ಟಿ ಒಳಗೆ ನಾವು ಇದನ್ನ ಒಂದು ಪ್ರಕಟಣೆ ನೋಟಿಸನ್ನು ಹಾಕಿ ಬಂದೇವಿ. ಇನ್ನು ಈ ರುದ್ರಭೂಮಿ ವಿಚಾರದಲ್ಲಿ ಕಾಂಗ್ರೆಸ್ನ ಕೆಲ ಸ್ಥಳೀಯ ಮುಖಂಡರು ಶಾಮೀಲಾಗಿರುವುದು ಗೊತ್ತಾಗಿದೆ. ಇದೇ ಜಮೀನಿನಲ್ಲಿ ನಿವೇಶನ ಮಾಡೋ ಪ್ಲಾನ್ ಇದೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಗ್ರಾಮಸ್ಥರು ಗುಂಪು ಗುಂಪಾಗಿ ಹೋಗಿ ಸ್ವಲ್ಪ ಜಾಗ ಬಿಡಿ ಎಂದ್ರು ಕ್ಯಾರೆ ಎನ್ನುತ್ತಿಲ್ವಂತೆ ಮಲ್ಲಿಕಾರ್ಜುನ್. ಸುಮಾರು ಅನಾದಿ 300 ವರ್ಷಗಳ ಕಾಲದಿಂದ ನಾವು ಎಲ್ಲರೂ ಹಿಂದೂ ಜನರಲ್ಲಿ ನಮ್ಮ ಪೂರ್ವಜರನ್ನ ಮಣ್ಣು ಮಾಡ್ತಾ ಬಂದಿದ್ದೇವೆ. ಆ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡುವುದಿಲ್ಲ. ಇದೀಗ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ದೂರು ಸಲ್ಲಿಸಲಾಗಿದೆ. ಸದ್ಯ ಧಾರವಾಡ ಉಪನೋಂದಣಾಧಿಕಾರಿಗಳಿಗೆ ಭೂಮಿಯ ವಿಚಾರದಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಬಾರದೆಂದು ತಹಶೀಲ್ದಾರ್ ದೊಡ್ಡಪ್ಪ ಹೂಗಾರ್ ಆದೇಶ ನೀಡಿದ್ದಾರೆ. ಶ್ರೀಧರ್ ಮುಂಡರ್ಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.